ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾ ಇದೆ. ಕಾತರಕಿಯಲ್ಲಿ ರಸ್ತೆಯನ್ನ ತಡೆ ಹಿಡಿದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿಂತಲ್ಲಿ ನಿಂತಿದೆ ಬಸ್ ಹಾಗೂ ಎಲ್ಲ ವಾಹನಗಳು. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆಗೆ ಆಗ್ರಹಿಸಿ ಧರಣಿಯನ್ನ ಮಾಡಲಾಗ್ತಾ ಇದೆ. ನಿರಂತರವಾಗಿ ರೈತರಿಂದ 7 ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಇನ್ನು ಆ ಒಂದು ಪ್ರತಿಭಟನೆ ಇವತ್ತು 8ನೆಯ ದಿನಕ್ಕೂ ಕೂಡ ಕಾಲಿಟ್ಟಿದೆ. ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಿಸಿ ಅಂತ ಹೇಳಿ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ ರೈತರು. ಮುಧೋಳ ಜಮಖಂಡಿ ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಗ್ಯ ಬೆಲೆ ಘೋಷಣೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆ ಘೋಷಣೆಯಾಗದ ಹೊರತು ಕಾರ್ಖಾನೆಯನ್ನ ಆರಂಭಿಸದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಬೆಲೆ ನಿಗದಿ ಮಾಡದೆ ಹೋದ್ರೆ ಸರ್ಕಾರದ ವಿರುದ್ಧ ಬೀದಿ ಹೋರಾಟವನ್ನ ನಾವು ತೀವ್ರಗೊಳಿಸುತ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಹಾಗಾಗಿ ಬಸ್ ಸೇರಿದಂತೆ ಇತರೆ ವಾಹನಗಳನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕಲಾದಗಿ ಮುಧೋಳ ಜಮಖಂಡಿ ರಸ್ತೆಯನ್ನ ತಡೆದು ಆಕ್ರೋಶವನ್ನ ಮಾಡ್ತಾ ಇದ್ದಾರೆ. ಕಲಾದಗಿ ಮುಧೋಳ ಸೇರಿದಂತೆ ಹಲವೆಡೆ ಇದೇ ರೀತಿಯಾಗಿ ಪ್ರತಿಭಟನೆ ಮುಂದುವರಿತಾ ಇದೆ. ಸ್ಥಳದಲ್ಲಿನೇ ರೈತರು ಅಡುಗೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲನೆಯ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನು 2ನೆಯ ದೃಶ್ಯಾವಳಿಗಳಲ್ಲಿ ರೈತರು ಅಲ್ಲಿಯೇ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ತರಕಾರಿಗಳನ್ನ ಕಟ್ ಮಾಡ್ತಾ ಇರ್ತಕ್ಕಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟ ಇದು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕಾತರಗಿ ಗ್ರಾಮದಲ್ಲಿಯೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಸೇರಿದಂತೆ ವಿವಿಧೆಡೆ ಇದೇ ರೀತಿಯಾದಂತಹ ಪ್ರತಿಭಟನೆ ಕಳೆದ 7 ದಿನಗಳಿಂದಲೂ ಕೂಡ ನಡೀತಾ ಇದೆ. ನಮಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಸರ್ಕಾರದ ನಡೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಇವತ್ತು ಮಹತ್ವದ ಕ್ಯಾಬಿನೆಟ್ ಸಭೆ ಕೂಡ ನಡೀತಾ ಇದೆ. ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಹಾಗಾದ್ರೆ ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರಕ್ಕೆ ರೈತರು ಇವತ್ತು ಸಂಜೆಯ ಒಳಗೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನ ಏನು ಅನ್ನೋದರ ಮೇಲೆ ರೈತರ ಮುಂದಿನ ನಡೆ ಡಿಪೆಂಡ್ ಆಗಿರುತ್ತೆ. ಒಟ್ಟಾರೆಯಾಗಿ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಧರಣಿ ಇದು. ಏನ್ ಮಾಡ್ತಿದ್ದೇವ್ರಿ ನಾವು? ದಳಿ ಹಾಕ್ತಿದ್ದೇವಲ್ರಿ ಹಿರಿಯರ? ದಳಿ ಕಬ್ಬಿನ ಬೆಲೆ ಕೊಡ್ಲಿಕ್ಕೆ ಏನ್ ಮಾಡಿ ಹಿಡ್ಕೋಬೇಕನ್ನೋದು ನಮ್ಗೆ ಗೊತ್ತಾಯ್ತು. ಅದನ್ನ ಮಾಡಿ ನಾವು ಹಿಡ್ಕೋತೇವೆ. ನಿಮ್ಮ ಕಡೆ ಬಿಡುದೇ ಇಲ್ಲ ಬೆಂಬಲ ಬೆಲೆ. ರೈತರು ಈಗ ಎಚ್ಚೆತ್ಕೊಂಡಾರೆ. ಅದನ್ನ ನಿಮ್ಮನ್ನ ಬಾರಕೋಲ ತಗೊಂಡ ಕಟಾಯಿಸಿ ತಗೋತೇವೆ. ನಾವೇನು ನಿಮ್ಗೆ ಹರಾಮ ಕೇಳಾಕತ್ತಿಲ್ಲಪ್ಪ. ನಾವು ಹಗಲು ರಾತ್ರಿ ಬೆಳೆದೇವು. ನಮ್ಮ ಬೆಲೆ ಒಳಗ 1000 ಕೋಟಿ ಲೂಟಿ ಮಾಡ್ಕೊಂತೀರಿ. ಮಾಡದ ಸರ್ಕಾರಕ್ಕೆ, ಬೆಲೆ ನಿಗದಿ ಮಾಡದಂತ ಸರ್ಕಾರಕ್ಕೆ, ಬೆಲೆ ನಿಗದಿ ಮಾಡದಂತ ಲಂಚಗಾಡಿ ಸರ್ಕಾರಕ್ಕೆ, ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೆಲೆ ನಿಗದಿ ಮಾಡದಂತ ಕಾರ್ಖಾನೆ ಮಾಲೀಕರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಬೀಳಿಗಿ ತಾಲೂಕದ ರೈತ ಮುಖಂಡರಾದಂತ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರ ಅಂತೆ ಸರ್ಕಾರ, ಅವರ ಅಪ್ಪಂದಂತೆ ಸರ್ಕಾರ. ಸರ್ಕಾರ ನಮ್ಮ ಆಕಳನ್ನ ನಾವು ಪೂಜಿಸಿದಂತ ಆಕಳ ದನಕರಗಳನ್ನ ಹಿಡಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೇವ್ರಿ ನಾವು? ದಳಿ ಹಾಕ್ತಿದ್ದೇವಲ್ರಿ ಹಿರಿಯರ? ದಳಿ ಕಬ್ಬಿನ ಬೆಲೆ ಕೊಡ್ಲಿಕ್ಕೆ ಏನ್ ಮಾಡಿ ಹಿಡ್ಕೋಬೇಕನ್ನೋದು ನಮ್ಗೆ ಗೊತ್ತಾಯ್ತು. ಅದನ್ನ ಮಾಡಿ ನಾವು ಹಿಡ್ಕೋತೇವೆ. ನಿಮ್ಮ ಕಡೆ ಬಿಡುದೇ ಇಲ್ಲ ಬೆಂಬಲ ಬೆಲೆ. ರೈತರು ಈಗ ಎಚ್ಚೆತ್ಕೊಂಡಾರೆ. ಅದನ್ನ ನಿಮ್ಮನ್ನ ಬಾರಕೋಲ ತಗೊಂಡ ಕಟಾಯಿಸಿ ತಗೋತೇವೆ. ನಾವೇನು ನಿಮ್ಗೆ ಹರಾಮ ಕೇಳಾಕತ್ತಿಲ್ಲಪ್ಪ. ನಾವು ಹಗಲು ರಾತ್ರಿ ಬೆಳೆದೇವು. ನಮ್ಮ ಬೆಲೆ ಒಳಗ 1000 ಕೋಟಿ ಲೂಟಿ ಮಾಡ್ಕೊಂತೀರಿ. ಮಾಡದ ಸರ್ಕಾರಕ್ಕೆ, ಬೆಲೆ ನಿಗದಿ ಮಾಡದಂತ ಸರ್ಕಾರಕ್ಕೆ, ಬೆಲೆ ನಿಗದಿ ಮಾಡದಂತ ಲಂಚಗಾಡಿ ಸರ್ಕಾರಕ್ಕೆ, ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೆಲೆ ನಿಗದಿ ಮಾಡದಂತ ಕಾರ್ಖಾನೆ ಮಾಲೀಕರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.
ಇನ್ನು ಬಾಗಲಕೋಟೆ ಸೇರಿದಂತೆ ವಿವಿಧೆಡೆ ಕಬ್ಬು ಬೆಳೆಗಾರರು ಇದೇ ರೀತಿಯಾದಂಥ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗೆ ಬಾಗಲಕೋಟೆಯ ಕಾತರಕಿಯಲ್ಲಿಯೂ ಕೂಡ ರೈತರ ಪ್ರತಿಭಟನೆ ಜೋರಾಗಿದೆ. ಬಸ್ ಹಾಗೂ ಎಲ್ಲ ವಾಹನಗಳು ಕೂಡ ನಿಂತಲ್ಲಿ ನಿಂತಿದೆ. ಕಬ್ಬಿಗೆ ಬೆಂಬಲ ಬೆಲೆ ಘೋಷಿಸಿ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇರುವಂಥದ್ದು. ಮುಧೋಳ ಹಾಗೆ ಜಮಖಂಡಿ ರಸ್ತೆಯನ್ನು ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟ ಇದು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕಾತರಗಿ ಗ್ರಾಮದಲ್ಲಿ ಇನ್ನು ಕಲಾದಗಿ ಮುಧೋಳ ಜಮಖಂಡಿ ರಸ್ತೆಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಸ್ ಆಗಿರಬಹುದು, ಬೇರೆ ಎಲ್ಲ ವಾಹನಗಳು ಕೂಡ ನಿಂತಲ್ಲೇ ನಿಂತಿದೆ. ರೈತರು ಪ್ರತಿಭಟನೆ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಬೆಲೆ ನಿಗದಿ ಮಾಡದೆ ಹೋದರೆ ಸರ್ಕಾರದ ವಿರುದ್ಧ ನಾವು ಬೀದಿ ಹೋರಾಟವನ್ನ ತೀವ್ರಗೊಳಿಸುತ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರೈತರು ನೀಡಿದ್ದಾರೆ.